ಇದೇ ಫಸ್ಟ್ ಟೈಮು. ಊಟ ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೆ ವೆರೈಟೀಸ್ ಇದೆ. ಪ್ರತಿಯೊಂದು ವೆರೈಟೀಸನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಟೇಸ್ಟು ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ, ಇಲ್ಲಿ ಸುತ್ತಮುತ್ತ ವೈಬ್ಸೂ ಚೆನ್ನಾಗಿದೆ. ಯಾರು ಟೀಮ್ ಡಿನ್ನರ್ಸ್ ಏನಾರು ಕಂಪ್ನೀಸಲ್ಲಿ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಬಂದ್ಬಿಟ್ಟು ಟೇಸ್ಟ್ ಮಾಡಿ, ಚೆನ್ನಾಗಿದೆ, ಕೊಟ್ಟಿರೋ ದುಡ್ಡಿಗೆ ವರ್ತು. ನಮಸ್ಕಾರ, ನಮ್ಮ ಟಾಕ್ಸ್ ವಿತಿ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಲಿರುವಂತ ನೀಲಾದ್ರಿ ನಗರದಲ್ಲಿರುವಂತ ದ ಬಿಗ್ ಬಫೆಟ್ ಅನ್ಲಿಮಿಟೆಡ್ ಊಟ ಅನ್ನೋ ಒಂದು ರೆಸ್ಟೋರೆಂಟ್ ಬಂದಿದ್ದೀನಿ. ಇಲ್ಲಿ ಏನು ವಿಶೇಷ ಅಂತಂದ್ರೆ ಎಷ್ಟಾರು ತಿನ್ನಿ ಏನಾರು ತಿನ್ನಿ, ಏನು ರೈಟ್ ಇದೆ ಅಂತಂದ್ರೆ 333 ರೂಪಾಯಿಗೆ 40 ಥರದ ವೆಜ್ ಐಟಮ್ಗಳು ಸಿಗ್ತಾ ಇದೆ. ಇನ್ನು ನಾನ್ ವೆಜ್ ಕೇಳಬೇಕಾ, ನಾನ್ ವೆಜ್ ಐಟಮು 499 ರೂಪಾಯಿಗೆ 15 ಥರದ ನಾನ್ ವೆಜ್ ಐಟಮು ಮತ್ತೆ ವೆಜ್ ಐಟಮು ಕೂಡ ಒಟ್ಟು 40-45 ಐಟಮ್ನ ನೀವು ಹೊಟ್ಟೆ ತುಂಬ ಎಷ್ಟು ಬೇಕಾದ್ರೂ ತಿನ್ಬೋದು. ಹೆಸರಿಗೆ ಎಲೆಕ್ಟ್ರಾನಿಕ್ ಸಿಟಿ ಅಂತಂದ್ರೆ ತುಂಬಾ IT ಕಂಪ್ನಿಗೆ ತುಂಬಾ ಫೇಮಸ್ ಆದಂಥದ್ದು. ತುಂಬಾ ಜನ IT ಕಂಪ್ನಿಯವರು ಗ್ಯಾಂಗ್ಗೆ ಬಂದು ಹೊಟ್ಟೆ ತುಂಬ ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ವೀಕ್ಷಕರು ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ವಿಡಿಯೋ. ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ನನ್ನ ಕೊಲೀಗ್ಸು ಸಜೆಸ್ಟ್ ಮಾಡಿದ್ದು ಇಲ್ಲಿ ಬನ್ನಿ ಅಂತ. ಸೊ ತುಂಬ ವೆರೈಟೀಸ್ ಇದ್ದಾವೆ. ಒಂದು 5-6 ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ. ಇನ್ನೂ ಟ್ರೈ ಮಾಡ್ತೀವಿ, ನೋಡೋಣಂತೆ. ಬಟ್ ಇದುವರೆಗೂ ಟ್ರೈ ಮಾಡಿರೋದ್ರಲ್ಲಿ ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಹಾಂ, ತುಂಬ ಚೆನ್ನಾಗಿದೆ. ಮಂಚೂರಿ, ಚಿಕನ್ ಫ್ರೈ, ಇದು ಚಿಟ್ಟಿನಾಡ್ ಅಂತ ಇದು ಚಿಕನ್ ಕರಿ, ಹಾಂ, ಎಲ್ಲ ಚೆನ್ನಾಗಿದೆ. ಎಲ್ಲನೂ ಹಾಂ ಶ್ಯೂರ್ ಮಾಡ್ಬೋದು. ಒಂದ್ಸತಿ ಬಂದು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಅಮೌಂಟಿಗೆ ವರ್ತ್ ಅನಿಸ್ತಾ ಇದೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ. ಸೊ ಇನ್ನು ತಿಂತಾ ಇದ್ದೀವಿ, ಇನ್ನು ಹೋಗ್ತಾ ಬೇರೆ ಎಲ್ಲ ಟ್ರೈ ಮಾಡೋಕ್ಕಿಲ್ಲ. ಚೆನ್ನಾಗಿದೆ, ಬಟ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗಿನ್ನ ಏನು ಅಷ್ಟೊಂದು ಪ್ಲ್ಯಾನ್ಸ್ ಇಲ್ಲ. ಬಟ್ ಇವತ್ತು ಹೋದ್ಮೇಲೆ ಮತ್ತೆ ಬರ್ತೀವಲ್ವ, ಅವತ್ತು ಇನ್ನೂ ಇದಾಗುತ್ತೆ. ಆಂಬಿಯನ್ಸ್ ಚೆನ್ನಾಗಿದೆ, ಇಷ್ಟ ಆಯಿತು. ಸತೀಶ್ ರೆಡ್ಡಿ. ಸತೀಶ್, ತಾವೇನು ಕೆಲಸ ಮಾಡ್ತೀರಾ ಸರ್? ಬಿಸ್ನೆಸ್ ಸರ್. ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಹೋಟೆಲ್ಗೆ? ಹೌದು. ಏನು ತಗೊಂಡಿದ್ದೀರಾ ಸರ್? ನಾನ್ ವೆಜ್ ಬಫೆಟ್. ನಾನ್ ವೆಜ್ ಬಫೆ ಚೆನ್ನಾಗಿದೆ ಸರ್, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ಇದು? ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ. ಗೂಗಲಲ್ಲಿ ನೀವು ಏನೇನು ಇಷ್ಟ ಆಯ್ತು ಸರ್ ನಿಮಗೆ ಇದರಲ್ಲಿ? ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಏನೇನು ಐಟಮ್ ಇದೆ ಸರ್ ನೀವು ತಗೊಂಡಿರೋ? ಚಿಕನಲ್ಲಿ ಒಂದು 5 ಐಟಮ್ಸ್ ಇದೆ. ಚಿಕನಲ್ಲಿ 5 ಐಟಮ್. ಫಿಶ್ ಫ್ರೈ ಇದೆ, ಫಿಶ್ ಕರಿ ಇದೆ, ಚಿಕನ್ ಕರಿ ಇದೆ. ಆಮೇಲೆ ಇನ್ನು ಸ್ಟಾಟಸ್ ಎಲ್ಲ ಇದೆ. ನಾನು ಕೊಡೋ ದುಡ್ಡಿಗೆ ವರ್ತಿದೆ ಅಂತ. ಪರವಾಗಿಲ್ಲ, ಚೆನ್ನಾಗಿದೆ, ರೀಸನಬಲ್ ರೇಟ್. ರೀಸನಬಲ್. ನಮಸ್ಕಾರ. ಸೊ ನಮ್ಮ ಬಿಗ್ ಬಫೆಟ್ ರೆಸ್ಟೋರೆಂಟ್ಗೆ ಎಲ್ರಿಗೂ ಸ್ವಾಗತ. ನಮ್ಮ ಬಿಗ್ ಬಫೆಟ್ ರೆಸ್ಟೋರೆಂಟಲ್ಲಿ ಏನೇನಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಬಫೆಟ್ ಇದೆ. ಸೊ ಏನೇನು ಐಟಮ್ ಇದೆ ಎಲ್ಲ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ಬನ್ನಿ. ಸರ್, ನೀವು ಇಲ್ಲಿ ನೋಡ್ತಾ ಇರಲ್ಲ. ಸೊ ಇವತ್ತು ನಾನ್ ವೆಜ್ ಕೌಂಟ್ರು, ಅಂದರೆ ಈ ಕಡೆ ನಾನ್ ವೆಜ್ಜು ಫುಲ್ಲು ನಾನ್ ವೆಜ್ ಇಟ್ಟಿರ್ತೀವಿ. ಸೊ ಆಮೇಲೆ ಇನ್ನೊಂದು ಕೌಂಟ್ರ್ ಇದೆ, ಆ ಕಡೆ ವೆಜ್ ಇರುತ್ತೆ, ಆ ಕಡೆ ವೆಜ್ ಇಟ್ಟಿರ್ತೀವಿ. ಸೊ ಮತ್ತು ಪಾರ್ಟಿ ಹಾಲ್ ಬೇರೆ ಇದೆ ನಮಗೆ. ಬರ್ಡೇ, ಆನಿವರ್ಸರಿ ಮತ್ತು ಟೀಮ್ ಔಟ್ಗಳು, ಕಂಪನಿ ಟೀಮ್ ಔಟ್ಗಳು. ಸೊ ಅದೆಲ್ಲ ಬಂದು ಅವರು ಸೆಲೆಬ್ರೇಟ್ ಮಾಡ್ಕೋಬೋದು. ಯಾವ್ದಾರ ಕಂಪ್ನಿಗಳಿದ್ರೆ ಬಂದು ಅವರೆಲ್ಲ ಊಟ ಮುಗಿಸ್ಕೊಂಡು ಹೋಗ್ಬೋದು. ಆ ಥರ ಎಲ್ಲ ಇದೆ. ಲಂಚ್ ಇದೆ, ಡಿನ್ನರ್ 2 ಇದೆ. ಸರ್, ನಿಮ್ಗೆ ಈಗ ನಾನು ನಾನ್ ವೆಜ್ ಬಫೆಟಲ್ಲಿ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ನೀವು ನೋಡ್ತಾ ಇದ್ದೀರಾ, ರೋಟಿ ಇದೆ. ಇದರಲ್ಲಿ ರೋಟಿ ಇಟ್ಟಿರ್ತೀವಿ. ರೋಟಿ ನಾನ್ ಕುಲ್ಚಾ ಇರುತ್ತೆ. ಸೊ ಅದೇ ರೀತಿ 2 ಥರ ಬಿರಿಯಾನಿ ಇರುತ್ತೆ. ದೊನ್ನೆ ಬಿರಿಯಾನಿ ಹಾಗೆ ಹೈದರಾಬಾದಿ ಬಿರಿಯಾನಿ ಇರುತ್ತೆ. ಸೊ ಆಮೇಲೆ ಚಿಕನ್ ಕರಿ ಇರುತ್ತೆ. ಚಿಕನ್ ಕರಿ ಜೊತೆಗೆ ಏನೋ ಲೆಮನ್ ಚಿಕನ್ ಇರುತ್ತೆ. ಸೊ ಆಮೇಲೆ ನೋಡಿ, ಚಿಲ್ಲಿ ಚಿಕನ್ ಇರುತ್ತೆ, ನೋಡ್ತಾ ಇದ್ದೀರಾ ನೀವು, ಚಿಲ್ಲಿ ಚಿಕನು. ಆಮೇಲೆ ಫಿಶ್ ಕರಿ ಇರುತ್ತೆ. ಫಿಶ್ ಕರಿ, ಹೌದು, ನೋಡಿದ್ರಾ? ಹೌದು, ಫಿಶ್ ಕರಿ ಇರುತ್ತೆ. ಸೊ ಆಮೇಲೆ ನೋಡಿ, ಇದು ಚಿಕನ್ 65 ಇದೆ. ಹೌದು, ಸರಿ. ಇದು ಗುಂಟೂರು ಚಿಕನ್ ಇದೆ ನೋಡಿ. ಗುಂಟೂರು ಚಿಕನ್ ಅಂದರೆ ರೀಫಿಲ್ ಮಾಡ್ತಾ ಇರ್ತಾರೆ ಸರ್. ಎಲ್ಲ ಐಟಮ್ ಕಲಿಯದಂಗೆ ಎಲ್ಲ ಐಟಮ್ ರೀಫಿಲ್ ಮಾಡ್ತಾ ಇರ್ತಾರೆ. ಅಂಡ ಕಪ್ಪಂಡ ಅಂತ ಮೊಟ್ಟೆಯಿಂದ ಮಾಡಿರೋದು ಇದು. ಸೊ ಹಾಗೆ ಇಲ್ಲಿ ಸೂಪ್ ಇರುತ್ತೆ.
ನೋಡಿದ್ರಾ ಸರ್ ಅದು ಚಿಕನ್ ಸೂಪ್ ಸರ್, ಎಗ್ ಸೂಪ್ ಇದು. ಚಿಕನ್ ಎಗ್ ಸೂಪ್. ಹೌದು ಸರ್. ಸೊ ಇದು ಚೇಂಜ್ ಆಗ್ತಾ ಇರುತ್ತೆ ಸರ್. ಇವತ್ತು ಎಗ್ ಸೂಪ್ ಇದೆ, ನಾಳೆ ಬೇರೆ ಇನ್ನೊಂದು ಸೂಪ್ ಇರುತ್ತೆ. ಸೊ 7 days 7 ಮೆನು ಇರುತ್ತೆ. ಸೊ ನೀವು ಅಲ್ಲೇ ನೋಡ್ತಾ ಇದ್ರೆ ನೀವು. ಸೊ ಕಬಾಬ್ ಇರುತ್ತೆ, ಆಮೇಲೆ ಫಿಶ್ ಸರ್ ಇದು ಮಾಮೂಲಿ ಕಬಾಬ್ ಇರುತ್ತೆ ಸರ್. ಆಮೇಲೆ ಫಿಶ್ ರವಾ ಫಿಶ್ ಇರುತ್ತೆ, ರೂಪ್ಚಂದ್ ಫಿಶ್, ರವಾ ಫಿಶ್ ಅಂತ ಇರುತ್ತೆ. ಸೊ ಇದು ರೀಫಿಲ್ ಮಾಡ್ತಾ ಇರ್ತಾರೆ ಎಲ್ಲ ಐಟಮು. ಅದೇ ರೀತಿ ಸಲಾಡ್ ಆಗ್ಬೋದು, ರೈತ ಆಗ್ಬೋದು, ಪ್ರತಿಯೊಂದು ಇರುತ್ತೆ. ಸೊ ನೋಡಿದ್ರಲ್ಲ. ಸೊ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಸೊ ಈಗೆಲ್ಲ ಇಷ್ಟೊಂದು 15 ವೆರೈಟಿ ನಾನ್ ವೆಜ್ ಜೊತೆಗೆ ಒಂದು 40 ಡಿಶಸ್ ವೆಜ್ ಇನ್ಕ್ಲೂಡ್ ಆಗಿರುತ್ತೆ ನಾನ್ ವೆಜ್ ಪೀಪಲ್ಗೆ. ಸೊ ಅದು ಯಾವ್ದಂತ ತೋರಿಸ್ತೀನಿ ಬನ್ನಿ ನಿಮಗೆ. ನಾನೀಗ ವೆಜ್ ಅಲ್ಲಿ ಏನೇನಿದೆ ಅಂತ ಹೇಳ್ತೀನಿ ನಿಮಗೆ. ಸೊ ನೀವು ನೋಡ್ತೀರಾ ಇಲ್ಲಿ ಸಲಾಡ್ ಇರುತ್ತೆ. ಸೊ ಇನ್ನೊಂದು ಐಟಮ್ ರೀಫಿಲ್ ಮಾಡಕ್ ತಗೊಂಡೋಗಿದ್ದಾರೆ. ಸೊ ನೀವು ನೋಡ್ತಿದ್ದೀರಾ ಪನ್ನೀರ್ ಟಿಕ್ಕಾ ಇರುತ್ತೆ. ಸೊ ಬೇಬಿ ಹೌದು ಸರ್, ಪನ್ನೀರ್ ಟಿಕ್ಕಾ, ಬೇಬಿ ಕಾರ್ನ್ ಚಿಲ್ಲಿ. ಸೊ ಹಾಗೆ ಗೋಬಿ ಮಂಚೂರಿಯನ್, ನೂಡಲ್ಸು, ವೆಜ್ ಬಾಲು. ಸೊ ಆಮೇಲೆ ನೋಡಿ ನೀವು ನೋಡ್ತೀವಿ ಫ್ರೈಡ್ ರೈಸು. ಹೌದು ಸರ್, ಫ್ರೈಡ್ ರೈಸು, ವೈಟ್ ರೈಸ್ ಇರುತ್ತೆ, ಹೈದರಾಬಾದಿ ಬಿರಿಯಾನಿ ಇದೆ ನೋಡಿ, ವೆಜ್ ಹೈದರಾಬಾದಿ ಬಿರಿಯಾನಿ. ಕರೆಕ್ಟ್ ಸರ್, ಹೌದು. ಸೊ ಹಾಗೆ ಪನ್ನೀರ್ ಲಬಾಬ್ ದಾಲ್, ಪನ್ನೀರ್ ಲಬಾಬ್ ದಾಲು ದಾರು, ಮಿಕ್ಸ್ಡ್ ವೆಜ್ ಅಂತ ಸರ್ ಇದು. ಹೌದು. ಸೊ ಹಾಗೇನೆ ನೋಡಿ ಇಲ್ಲಿ ದಾಲ್ ತಡ್ಕ ಇರುತ್ತೆ, ದಾಲ್ ತಡ್ಕ. ರಸಮ್ ಇರುತ್ತೆ. ಆಮೇಲೆ ಇಲ್ಲಿ ಪೂರಿ ಇರುತ್ತೆ ನೋಡಿ, ಇಲ್ಲಿ ಸಬ್ಜಿ ಇರುತ್ತೆ ಪೂರಿಗೆ. ಸೊ ಪೂರಿ ಖಾಲಿ ಆಗಿದೆ, ರಿಫಿಲ್ ಮಾಡ್ತಾರೆ ಸರ್. ಇದು ಪೂರಿ ಇರುತ್ತೆ. ಹಾಗೆ ಇಲ್ಲಿ ರೋಟಿ ನಾನ್ ಇರುತ್ತೆ, ರೋಟಿ ನಾನು ಬಟರ್ ರೋಟಿ. ಸೊ ಆ ಥರ ಇರುತ್ತೆ ನೋಡಿ, ಇಲ್ಲಿ ನೋಡ್ತೀರ ಬೋರ್ಡು. ಸೊ ಅದೇ ರೀತಿ ನೋಡಿ ನಿಮಗೆ ಜಾಮೂನ್ ಇರುತ್ತೆ. ಸೊ ಆಮೇಲೆ ಅದ್ರ ಜೊತೆಗೆ ರೈಸ್ ಖೀರ್ ಆಗ್ಬೋದು, ಇಲ್ಲಾಂದ್ರೆ ಮೂಂಗ್ ದಾಲ್ ಹಲ್ವಾ ಆಗ್ಬೋದು. ಸೊ ಹಿಂಗೆ ಒಂದೊಂದು ದಿನ ಒಂದೊಂದು ಮೆನುನಲ್ಲಿ ಇರುತ್ತೆ. ಸೊ ಅದ್ರ ಜೊತೆ ಹೌದು, ಸ್ವೀಟ್ ಐಟಮ್ ಅಲ್ಲಿ. ಸೊ ಇದ್ರ ಜೊತೆಗೆ ಚಾಟ್ ಕೌಂಟರ್ ಎಲ್ಲ ಇದೆ, ಬನ್ನಿ ತೋರಿಸ್ತೀನಿ. ಸರ್ ನೋಡಿ ಇಲ್ಲಿ. ಸೊ ಅದೇ ತರ ಐಸ್ ಕ್ರೀಮ್ ಇರುತ್ತೆ. ಸೊ 2 ವೆರೈಟಿ ಐಸ್ ಕ್ರೀಮ್ ಇರುತ್ತೆ. ಸೊ ಜ್ಯೂಸ್ ಎಲ್ಲ ಇರುತ್ತೆ ಸರ್, ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಜ್ಯೂಸು. ಅದೇ ರೀತಿ ನೋಡ್ತಿದ್ದೀರಾ ನೀವು, ಚಾಟ್ ಕೌಂಟರ್ ಇರುತ್ತೆ ನಮ್ಮದು. ಸೊ ಇಲ್ಲಿ ಚಾಟ್ ಏನೇನು ಬೇಕೋ ಎಲ್ಲ ಇಲ್ಲೆಲ್ಲ ಸಿಗುತ್ತೆ ಸರ್. ಪಾನಿಪುರಿ, ದಹಿಪುರಿ ಈ ಥರ ಸಿಗುತ್ತೆ ಸರ್, ಒಂದು 4-5 ವೆರೈಟಿ ಸಿಗುತ್ತೆ. ಸೊ ಇದೆಲ್ಲ ಎಲ್ಲ ಇನ್ಕ್ಲೂಡೆಡ್ ಸರ್, ಎಲ್ಲ ಅನ್ಲಿಮಿಟೆಡ್. ಸೊ ಈಗ ನಾನ್ ವೆಜ್ ಪೀಪಲ್ ಏನಂದರೆ, ನಾನ್ ವೆಜ್ ತೊಗೊಂಡ್ರೆ ವೆಜ್ ಟೇಸ್ಟ್ ನೋಡ್ಬೋದು. ಸೊ ಹೌದು ಸರ್, ಆಲ್ಮೋಸ್ಟ್ ಒಂದು 50 ವೆರೈಟಿ ಬರುತ್ತೆ ಹತ್ತಿರ. ಸೊ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ಕಂಪನಿ ಕಾರ್ಪೊರೇಟ್ ಜಾಸ್ತಿ ಬರ್ತಾರೆ, ಟೀಮ್ ಔಟ್ಗಳು. ಆಮೇಲೆ ನೀವು ಆ ಕಡೆ ನೋಡ್ತಿದ್ರೆ ಪಾರ್ಟಿ ಹಾಲ್ ಬೇರೆ ಇದೆ ನಮ್ಮದು, ಬನ್ನಿ ತೋರಿಸ್ತೀನಿ ಅದನ್ನು. ನೀವು ನೋಡ್ತಾ ಇದ್ರಲ್ಲ, ಇದು ಪಾರ್ಟಿ ಹಾಲು, ಬರ್ಡೇ ಪಾರ್ಟಿ, ಆನಿವರ್ಸರಿ, ಬೇಬಿ ಶೋರಿಂಗು. ಸೊ ಆಮೇಲೆ ಕಂಪನಿ ಟೀಮ್ ಔಟ್ಗಳೆಲ್ಲ ಬರ್ತಾ ಇರ್ತಾರೆ, ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು. ಸೊ ಅದಕ್ಕೆ ಸಪ್ರೇಟ್ ಮೆನು ಎಲ್ಲ ಇರುತ್ತೆ, ಬನ್ನಿ ಸರ್. ಇಲ್ಲಿ ಏನಂದ್ರೆ ಸರ್, ಪಾರ್ಟಿಯಲ್ಲಿ ಏನಂದ್ರೆ ಸಪ್ರೇಟ್ ಮೆನು, ಅವ್ರಿಗೆ ಏನು ಮೆನು ಕೇಳ್ತಾರೋ ಸೊ ಆ ಮೆನು ನಾವು ಪ್ರಿಪ್ರೇಷನ್ ಮಾಡಿ ಅದಕ್ಕೆ ಸಪ್ರೇಟಾಗಿ ಕೊಡ್ತೀವಿ. ಅದು ರೆಗ್ಯುಲರ್ ಕಸ್ಟಮರ್ಗೆ, ಇದು ಪಾರ್ಟಿ ಅವರಿಗೆ ಅಂತ ಮಾಡಿರ್ತೀವಿ. ಅವ್ರೇನು ಸಜೆಸ್ಟ್ ಮಾಡ್ತಾರೋ ಮೆನು, ಅದೇ ಮೆನು ನಾವು ಮಾಡ್ಕೊಡ್ತೀವಿ. ನೀವು ನೋಡ್ತಾ ಇದ್ದೀರಾ ನೋಡಿ. ಸೊ ಹರಬರ ಕಬಾಬ್ ಆಗ್ಬೋದು, ಚೀಸ್ ಬಾಲ್ ಆಗ್ಬೋದು, ಆಮೇಲೆ ಕರ್ಡ್ ರೈಸು. ಸೊ ಇಲ್ಲಿ ತುಂಬ ವೆರೈಟಿನ ಇರುತ್ತೆ ಸರ್. ಅವರು ಮೆನು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೋ ಆ ರೀತಿ. ಇಲ್ಲಿ ತುಂಬ ಐಟಮ್ ಇದೆ, ಸೂಪ್ ಇದೆ, ಮಂಚೂರಿಯನ್ ಇದೆ, ಹಾಗೇನೆ. ಸೊ ನೂಡಲ್ಸ್ ನೋಡ್ತಾ ಇದ್ದೀರಾ, ನೂಡಲ್ಸು. ಸೊ ಇದರಲ್ಲಿ ತುಂಬ ವೆರೈಟಿ ಇದೆ ಸರ್. ಇದು ಚೀಸ್ ಬಾಲ್ ಬರುತ್ತೆ ಸರ್, ಇದು ಪನ್ನೀರ್ ಬರುತ್ತೆ. ಸೊ ಅವ್ರು ಯಾವ ಮೆನು ಸೆಲೆಕ್ಟ್ ಮಾಡ್ತಾರೋ ಆ ಮೆನು ಮಾತ್ರ ಇಲ್ಲಿ ಇಡ್ತೀವಿ ಸರ್. ಇದು ನೋಡಿ, ಇದು ವೆಜ್ ಮಿಕ್ಸು ಸರ್, ಇದು ವೆಜ್ ಮಿಕ್ಸು. ಸೊ ಯಾಕಂದ್ರೆ ಇವು ಅಲ್ಲ, ಆ ಕಡೆನೂ ಇದೆ, ಈ ಕಡೆನೂ ಇದೆ. ಅಂದ್ರೆ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಹಂಗಾಗಿ 2 ಕಡೆ ಇಟ್ಟಿದ್ವಿ. ಸೊ ಅದೇ ರೀತಿ ಬಿರಿಯಾನಿ ನೋಡ್ತಾ ಇದ್ದೀರಾ, ವೆಜ್ ಬಿರಿಯಾನಿ. ಆಮೇಲೆ ಕಬಾಬ್ ನೋಡ್ತಾ ಇದ್ದೀರಾ. ಸೊ ಅಂಡಕ ಪಂಡ ಅಂತ ಇದು ನೋಡಿ, ಚಿಕನ್ ಐಟಮ್ ಒಂದಿದೆ. ಆಮೇಲೆ ಫಿಶ್ ಕರಿ ಇದೆ. ಸೊ ಅದೇ ರೀತಿ ನೋಡ್ತೀರಾ, ಬಿರಿಯಾನಿ ನೋಡ್ತಿದ್ದೀರಾ. ಇಲ್ಲಿ ಮೇಥಿ ಚಿಕನ್ ನೋಡ್ತಾ ಇದ್ದೀರಾ, ಮೇಥಿ ಚಿಕನ್. ಹೌದು ಸರ್. ಸೊ ಅವ್ರು ಏನು ಸೆಲೆಕ್ಟ್ ಮಾಡ್ತಾರೋ, ಏನು ಕೇಳ್ತಾರೋ ಆ ಥರ ಮಾಡ್ತಾ ಇರ್ತೀವಿ. ಹೌದು ಸರ್. ಇಲ್ಲಿ ರೋಟಿ ನಾನ್ ಇರುತ್ತೆ ನೋಡಿ. ಕಸ್ಟಮರ್ಗೆ ಯಾವ ರೀತಿ ಪಾರ್ಟಿ ಬೇಕಾದ್ರೂ ಮಾಡ್ಕೋಬೋದು. ಈಗ ಅವರು ಬರ್ಡೇ ಪಾರ್ಟಿ ಆಗ್ಬೋದು, ಆ್ಯನಿವರ್ಸರಿಗಳು ಆಗ್ಬೋದು, ಆಮೇಲೆ ಏನಾದ್ರು ಬೇಬಿ ಶವರಿಂಗ್ ಇರುತ್ತೆ. ಆಮೇಲೆ ಈ ಕಂಪ್ನಿಗಳು ಕೆಲವೊಂದು ಟೀಮ್ ಔಟ್ಗಳೆಲ್ಲ ಇರ್ತವೆ. ಸೊ ಟೀಮ್ ಔಟ್ಗಳು ಮಾಡ್ಕೋಬೋದು. ಸೊ ಏನು ಪಾರ್ಟಿ ಆದರೂ ನಾವು ಮಾಡ್ಕೊಡ್ತೀವಿ. ಸೊ ಸಪ್ರೇಟ್ ಅದಕ್ಕೊಂದು ಮೆನು ಇರುತ್ತೆ, ಸಪ್ರೇಟ್ ಚಾರ್ಜಸ್ ಇರುತ್ತೆ. ಈಗ ಅವ್ರ ಪಾರ್ಟಿಯವ್ರು ಬಂದಾಗ, ಪಾರ್ಟಿ ಫ್ಯಾಮಿಲಿ ಅವರ ಫ್ರೆಂಡ್ಸೇ ಬಿಟ್ಟರೆ ಇನ್ಯಾರು ರೆಗ್ಯುಲರ್ ಕಸ್ಟಮರ್ ಬರಲ್ಲ. ಪೂರ್ತಿ ಯಾರು ಅವ್ರಿಗೆ ನಾವು ಕೊಟ್ಬಿಡ್ತೀವಿ.
ಸೊ ಅದೆಲ್ಲ ಒಂದು ಸಪ್ರೇಟ್ ಪ್ಯಾಕೇಜ್ ಇರುತ್ತೆ, ಅದೆಲ್ಲ ಅವ್ರಿಗೆ ಇರುತ್ತೆ, ಆ ಥರ ಇರುತ್ತೆ. ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಆಮೇಲೆ ಎಷ್ಟು ಜನ ಮೆಂಬರ್, ಹೌದು ಮೆನು ಮೇಲೆ, ಆಮೇಲೆ ಎಷ್ಟು ಜನ ಬರ್ತಾರೆ, ಇಷ್ಟಿಷ್ಟು ಜನಕ್ಕೆ ಈ ಥರ ಪ್ಯಾಕೇಜ್ ಅಂತೆಲ್ಲ ಇದೆ. ಸೊ ಅವ್ರು ಇಲ್ಲಿ ಬಂದ್ಬಿಟ್ಟು ಒಂದ್ಸರಿ ನಮ್ಮ ಹತ್ರ ಇಲ್ಲಿ ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಯಾವ ಡೇಟಿಗೆ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಯಾರು ಬೇಗ ಬರ್ತಾರೆ ಅವ್ರಿಗೆ ಪಾರ್ಟಿ ಹಾಲ್ ಸಿಗುತ್ತೆ. ಅಲೆಕಟ್ ಟೈಪು ಅಂದರೆ ಅವ್ರದ್ದು ಸ್ಪೆಷಲ್ ಏನು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಮಾಡಿಸ್ಕೋಬೋದು ಐಟಮ್ ಬೇಕಾದ್ರೆ. ಅವ್ರು ಏನು ಕೇಳಿದ್ರೆ ಮಾಡ್ಕೊಡ್ತೀವಿ ನಾವು ಇಲ್ಲಿ. ಆಫರ್ ಅಂದರೆ ಬಫೆಟ್ ಅಂತ ಕರಿತೀವಿ ನಾವು ಇಲ್ಲಿ. ನಮ್ಮದು ಬಿಗ್ ಬಫೆಟ್ ರೆಸ್ಟೋರೆಂಟ್ ಆಗಿರೋದು ಬಫೆಟ್ ಇದು. ಸೊ ನಾನ್ ವೆಜ್ ಬಂದ್ಬಿಟ್ಟು ಒಂದು 15 ವೆರೈಟಿ ಇರುತ್ತೆ, ಅದನ್ನ 499 ಇದೆ ಪ್ಲಸ್ 499 ಪ್ಲಸ್ GST ಹೇಳಿದ್ರೆ 524 ಆಗುತ್ತೆ. ಇದು ಅನ್ಲಿಮಿಟೆಡ್ ಇರುತ್ತೆ. ಅವ್ರು ನಾನ್ ವೆಜ್ ಪೀಪಲ್ ವೆಜ್ ತಗೋಬಹುದು, ನಾನ್ ವೆಜ್ ತಗೋಬಹುದು, ಏನೋ ತಗೊಳ್ಳಿ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಅದೇ ರೀತಿ ನಮಗೆ ನಾನ್ ವೆಜ್ ಬೇಡ ವೆಜ್ ಅನ್ನೋರ್ಗು ಅದಕ್ಕೆ ಅವ್ರಿಗೂ ಇದೆ ಸರ್. ಆಲ್ಮೋಸ್ಟ್ ಒಂದು 40 ಡಿಶಸ್ ಇದೆ ವೆಜ್ ಅಲ್ಲಿ. 40 ಅವರಿಗೆ ಜಸ್ಟ್ ಒಂದು ಎಷ್ಟು 333 ಆಗುತ್ತೆ. 333 GST ಸೇರಿದ್ರೆ 350 ರುಪೀಸ್ ಆಗುತ್ತೆ. ವೆಜ್ ತಗೊಂಡವ್ರಿಗೆ ವೆಜ್ ಮಾತ್ರ ತಗೋಬೇಕಾಗುತ್ತೆ, ನಾನ್ ವೆಜ್ ತಗೊಂಡವ್ರಿಗೆ ವೆಜ್ ತಗೋಬಹುದು, ಅದು ಆಪ್ಷನ್ ಇರುತ್ತೆ. ಬಟ್ ವೆಜ್ ಪೀಪಲ್ಗೆ ವೆಜ್ ತಗೋಬೇಕು ಆ ಥರ ಇರುತ್ತೆ. ಬಟ್ 40 ಡಿಶಸ್ ಇರುತ್ತೆ ಅವ್ರಿಗೆ, ಆ ಥರ ಇರುತ್ತೆ. ಪ್ರತಿದಿನ ಇರುತ್ತೆ ಸರ್, 7 ಡೇಗೆ 7 ಮೆನು ಇರುತ್ತೆ. ಸೊ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಆಮೇಲೆ ಇವತ್ತಿದ ಮೆನು ನಾಳೆ ಇರಲ್ಲ. ಆಲ್ಮೋಸ್ಟ್ ಒಂದು 60% ಇರುತ್ತೆ, ಇನ್ನೊಂದು 30% ಚೇಂಜ್ ಮಾಡ್ತಾ ಇರ್ತೀವಿ ನಾವು ರೆಗ್ಯುಲರ್ ಆಗಿ. ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಕಾರ್ಪೊರೇಟ್ ಡಿಸ್ಕೌಂಟ್ಗಳು ಎಲ್ಲ ಕೊಡ್ತಾ ಇರ್ತೀವಿ. ಟೀಮ್ ಔಟ್ಗಳು ಬಂದು ಸೆಲೆಬ್ರೇಟ್ ಮಾಡ್ಕೋಬೋದು. ಡಿನ್ನರ್ 2 ಇರೋದು, ಲಂಚ್ ಬಂದು 12ರಿಂದ 4, 12 to 4 ಇರುತ್ತೆ. ಹಾಗೆ ಡಿನ್ನರ್ ಬಂದ್ಬಿಟ್ಟು 7ರಿಂದ 11 ಇರುತ್ತೆ. ಸೊ 2 ಇರುತ್ತೆ. ಸೊ ಬ್ರೇಕ್ಫಾಸ್ಟ್ಗೂ ತುಂಬ ನಮಗೆ ಕಸ್ಟಮರ್ ಕಡೆಯಿಂದ ಬರ್ತಾ ಇದೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿ ಅಂತ. ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ, ಸ್ವಲ್ಪ ಅದು ಪ್ರೋಗ್ರೆಸ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಅದು ಅಪ್ಡೇಟ್ ಮಾಡ್ತೀವಿ ಸರ್. ಆ ಥರ ಸರ್ ಇದು ಎಲೆಕ್ಟ್ರಾನ್ ಸಿಟಿ ನೀಲಾದ್ರಿಲಿ ಬರುತ್ತೆ. ಎಲೆಕ್ಟ್ರಾನ್ ಸಿಟಿ ಫೇಸ್ 2 ಅಲ್ಲಿ ನೀಲಾದ್ರಿಲಿ ನಿಯರ್ ಅಜ್ಮೀರಾ ಅಪಾರ್ಟ್ಮೆಂಟ್ ಇದೆ ಇಲ್ಲಿ. ಸೊ ನೀವು ಜುಡಿಯೋ ಮ್ಯಾಕ್ಸ್ ನೋಡ್ಬೋದು, ಅಜ್ಮೀರಾ ಅಪಾರ್ಟ್ಮೆಂಟ್ ಎಲ್ಲ ನಿಯರ್ ಇದೆ. ಅಲ್ಲಿ ಹತ್ರದಲ್ಲಿ ಲೆಗೆಸಿ ಬಿಲ್ಡಿಂಗ್ ಅಂತ ಇದೆ. ಲೆಗೆಸಿ ಬಿಲ್ಡಿಂಗ್ ಅಲ್ಲಿ ಟೈಟಾನ್ ಐ ಮತ್ತೆ IDFC ಬ್ಯಾಂಕ್ ಇದೆ. ಅದೇ ಬಿಲ್ಡಿಂಗ್ ಅಲ್ಲಿ 5ನೇ ಫ್ಲೋರ್ ನಮ್ದು ರೆಸ್ಟೋರೆಂಟ್. ಸೊ ಇಲ್ಲಿ ಆಲ್ಮೋಸ್ಟ್ ಫ್ಯಾಮಿಲಿಗಳು ಜಾಸ್ತಿ ಬರ್ತಾರೆ, ಫ್ರೆಂಡ್ಸ್ ಜಾಸ್ತಿ ಬರ್ತಾರೆ. ಈಗ ಫ್ಯಾಮಿಲಿ ಅಂದ್ರೆ ಅವ್ರ ಮಕ್ಕಳು ಆಗ್ಬೋದು, ಅವ್ರ ಅಪ್ಪ ಅಮ್ಮ ಆಗ್ಬೋದು, ಈ ತರ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ ಸರ್. ಇಲ್ಲಿ ಕ್ಯಾಟ್ರಿಂಗ್ ವ್ಯವಸ್ಥೆನೂ ಇದೆ. ಸೊ ಅವರು ಬಂದ್ಬಿಟ್ಟು ಇಲ್ಲಿ ಬುಕ್ ಮಾಡ್ಕೊಂಡು ಹೇಳಿದ್ನಲ್ಲ, ಅವ್ರ ಸಪ್ರೇಟ್ ಮೆನು ಏನಿದೆಯೋ ಕೇಳಿದ್ರೆ ನಾವು ಕ್ಯಾಟ್ರಿಂಗ್ ಸರ್ವಿಸ್ ಕೊಡ್ತೀವಿ. ಹಾಗೆ ನಾವು ಸ್ವಿಗ್ಗಿ ಝೊಮ್ಯಾಟೊದಲ್ಲೂ ಇದೀವಿ. ಹೌದು, ಅದರಲ್ಲೂ ಟೈ ಅಪ್ ಆಗಿದ್ವಿ. ಸೊ ಎಲ್ಲ ರೀತಿ ವ್ಯವಸ್ಥೆ ಇದೆ. ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ, ಏನೀಗ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಹಾಗೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ. ಸೊ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಯಾವುದೇ ಫಂಕ್ಷನ್ಗಳು ಆಗಲಿ ನಾವು ಕ್ಯಾಟ್ರಿಂಗ್ ಸರ್ವಿಸ್ನು ಕೊಡ್ತೀವಿ ಜೊತೆಗೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.